ಹೊಡಿಬೇಡ ಮಗ ನೋಡಿ ಗೈಸ್ ಎಷ್ಟು ತಲೆ ತಿಂತಾನೆ ನೋಡಿ ನಾನಂದ್ರೆ ಹೆಂಗೆ ಆಡ್ತಾನೆ ಅವನು ಹೊಡಿಬೇಡ ನೋವಾಗುತ್ತೆ ಅಂದ್ರೆ ಕೇಳ್ತಾ ಇಲ್ಲ ಮಮ್ಮಿ 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 ಬೇಡ ಕಣ ಅವ್ವಾ ಹೊಡೆದಪ್ಪ ಅದನ್ನ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಜಯಶ್ರೀ ಮಾಮ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡೈಲಿ ಲಾಗನ್ನು ಶುರು ಮಾಡ್ತಾಯಿದ್ದೀನಿ. ಸೊ ಆಲ್ರೆಡಿ 12 ಆಗಿದೆ. ಇವಾಗ ನನ್ನ ಮಗನ ಕರ್ಕೊಂಬರ್ಬೇಕು. ಸೊ ಫಿಟ್ಟಿಂಗ್ಸ್ ಎಲ್ಲ ನಮ್ಮ ಮನೆಯವ್ರು ಇಲ್ಲೇ ಬಿಟ್ಟೋಗಿದ್ದಾರೆ, ತೊಗೊಂಡು ಹೋಗಬೇಕು, ಬರ್ತಾಯಿದ್ದಾರೆ. ಸೊ ಹೊರಡ್ಬೇಕು, ಇವಾಗ ಹೊರಡ್ತಾ ಇದ್ದೀನಿ ನಾಷ್ಟ ಎಲ್ಲ ಮಾಡಿಕೊಂಡು. ಸೊ ಬನ್ನಿ ಇವತ್ತಿನ ಲಾಗನ್ನು ಶುರು ಮಾಡೋಣ. ಸೊ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಶುರು ಮಾಡೋಣ. ಸೊ ಇವಾಗ ಸ್ನಾನ ಎಲ್ಲ ಮುಗಿಸಿ ಪೂಜೆ ಮುಗಿಸಿ ರೆಡಿಯಾಗಿ ಹೊರಟಿದ್ದೀನಿ. ಲಕ್ಕಿ ಕೂಡ ಮಲಗಿದೆ. ಸೊ ನಮ್ಮ ಮನೆಯವ್ರು ಬರ್ತಾಯಿದ್ದಾರೆ ಇವಾಗ. ಸೊ ಎಲ್ಲ ನೋಡಿದ್ವಿ. ಸೊ ಎಲ್ಲ ಕ್ಲೀನ್ ಮಾಡಿದೆ. ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಟೈಮ್ ಆಗೋಯ್ತು. ಸೊ ಕ್ಲೀನ್ ಮಾಡಿ ಇವಾಗ ಹೊರಟಿದ್ದೀನಿ. ನನ್ನ ಮಗ ಅಲ್ಲಿ ವೇಟ್ ಮಾಡ್ತಾ ಇದ್ದಾನೆ ನೋಡಿ, ಅವರಪ್ಪ ಬರ್ತಾನೆ ಅಂತ ಹೇಳಿ. ಸೊ ಇವಾಗ ಹೊರಡೋಣ ಅಂತ ಹೊರಡ್ತಿದ್ದೀವಿ. ಹಾಗೆ ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬಿಡೋಣ ಬನ್ನಿ. ನಡಿ ಬಬ್ಲು, ನಡ್ಕೊಂಡು ಹೋಗೋಣ ನಡಿ, ಅಲ್ಲಿ ಬರ್ತಾನೆ ಅಪ್ಪ. ನಾವಾ ನಮ್ಮ ಶಾಪಿಗೆ ಹೋಗ್ತಾ ಇದ್ದೀವಿ. ಬಲ್ಲು ಕರ್ಕೊಬರೋಕ್ಕೆ. ನಮ್ಮ ಬಲ್ಲು ಫ್ರೆಂಡ್ ಕೇಳ್ತಾಳೆ ಎಲ್ಲಿ ಹೊಂಟಿದ್ದೀರಾ ಆಂಟಿ ಅಂತ. ಅದಕ್ಕೆ ಹೇಳಿದೆ ನಮ್ಮ ಬಲ್ಲು ಕರ್ಕೊಬರೋಕ್ಕೆ ಅಂತ. ನನ್ನ ಮಗನ ಕರ್ಕೊಬರ್ಬೇಕು ಇವತ್ತು ಶಾಪಲ್ಲಿ ರಜೆ ಹಾಕಿದ್ದಾರೆ ವರ್ಕರ್ಸು. ಸೊ ಹಾಗಾಗಿ ಬರದೇ ಇರೋ ಕಾರಣ ನಾನೇ ಹೊರಡಬೇಕು. ನೋಡಿ ನಮ್ಮ ಮನೆಯವ್ರು ಬಂದರು, ಓಡೋಯ್ತವನೆ. ಸಂತೆ ಎಲ್ಲ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಕಿತ್ತೋದ್ ನನ್ನ ಮಕ್ಕಳ ಕೆಳಗಡೆ ಎಳೀರ, ನನ್ನ ಕಿತ್ತೋದ್ ನನ್ನ ಮಕ್ಕಳ. ಎಷ್ಟು ಬೇವುತ್ತಿದ್ದೀವಿ, ಹೋಗಲಿ ಫ್ಯಾನ್ ಹತ್ರ ನಿಂತ್ಕೋ ಫ್ಯಾನ್ ಹತ್ರ. ನೀನ್ ಟಿಶ್ಯೂ ಖಾಲಿ. ಹಲೋ ಸ್ಮಾರ್ಟ್ ಬಾಯ್. ಸ್ಮಾರ್ಟ್ ಬಾಯ್ ಕೆಲಸ ಮಾಡ್ತಾ ಇದೀಯ ಮಗನೇ? ಅಪ್ಪ ಕೆಲಸ ಕೇಳ್ತಾ ಇದೀಯಾ? ಗುಡ್ ಬಾಯ್ ಆಗ್ಬಿಟ್ಟಿದ್ಯಾ? ಅಪ್ಪ ಹೇಳಿರೋ ಕೆಲಸ ಎಲ್ಲ ಮಾಡ್ತಾ ಇದ್ರಿ ನೀವು. ಎಷ್ಟಿದಾವೆ ಅಷ್ಟು ಇಟ್ಕೊಂಬೇಕಂದ ಇವಾಗ. ಆ ಚೀಲನ ಎತ್ಕೊಂಬಾರ. ನಿಂದೇನು ಏನ ಏನ್ ಮಾಡ್ತಿ? ಏನ್ ನೋಡ್ತವನೆ? ಅವ್ನು ಕೆಲಸ ಮಾಡ್ತಾವ್ ನೋಡಲ್ಲಿ. ಅಪ್ಪಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಬಾಕ್ಸ್ ಎಲ್ಲ ಎತ್ಕೊಂಡು ಹೋಗಿ ಕೊಡೋದು, ಕ್ಲಾತ್ ಎತ್ಕೊಂಡು ಹೋಗೋದು, ಅದ್ರೊಳಗೆ ಹಾಕಿ ಎತ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಒಂದು ಹೇಳಿದ್ರೆ 4 ಕೆಲಸ ಮಾಡ್ತಾರೆ ನಿಮ್ಮ ಮಕ್ಕಳು. ಮಾಡಿ ಕೆಲಸ ಮಾಡಿ ಚೆನ್ನಾಗಿ ಮಾಡಿ ಇಬ್ರು. ಅವನ ಆ ಡ್ರಾ ಒಳಗೆ ಹಾಕೊಂಡ್ಬಿಡ್ತಾನೆ. ಇನ್ನು ನೋಡು ಸಾಕ್ ಬಾಕಂದ. ಅವೆಲ್ಲ ಎತ್ತಬೇಕು ಕವರು. ಅದು ಕೆಲಸ ಮಾಡೋದಂದ್ರೆ ಬರೀ ಕವರ್ ಎಲ್ಲ ಬಿಸಾಕ್ಬಿಟ್ಟು ತಗೊಂಬಂದ್ರೆ. ಓಯ್ ದಣಿ, ಕವರ್ ಎಲ್ಲ ಎತ್ತು ಬಿಸಾಕ್ ಬಂದವನಲ್ಲಿ. ಕೆಲಸ ಜೋರೈತೆ ನನ್ನ ಮಕ್ಕಳದು. ಬಬ್ಲುಮ್ಮ ಅವೆಲ್ಲ ಒಂದು ಕವರಲ್ಲಿ ಹಾಕು, ದೊಡ್ಡ ಕವರಲ್ಲಿ ಹಾಕು, ಎತ್ತಿ ಹಾಕು ಬಂಗಾರ. ನೋಡಿ ಎಷ್ಟು ಕೆಲಸ ಮಾಡ್ತವ್ರೆ ಬಾಬು. ಇಬ್ರು ಸೇರ್ಕೊಂಡು ಅವ್ರ ಅಪ್ಪಂಗೆ ಹೆಲ್ಪ್ ಮಾಡ್ತವ್ರೆ. ಮಾಡಿ ಆಯ್ತು. ಎಲ್ಲ ಇದ್ರಲ್ಲಿ ಹಾಕ್ಬಿಟ್ಟ ರಬ್ಬರ್ ಕ್ಯಾಸ್ಟ್ರು. ಎಲ್ಲ ಸುರುದ ಅದ್ರಾಗ.
ನೀನು ಹೇಗೆ ಕಳಿಸ್ಬೇಕು ನೆಟ್ಟವಾಗಿ. ಜಾಸ್ತಿ ಆಯ್ತಲ್ಲ ಮಗನೇ ಆಂಬಲ್ಲಮ್ಮ, ಟಯರ್ಡ್ ಆಗ್ಬಿಟ್ಟೈತಲ್ಲ, ರೆಸ್ಟ್ ಮಾಡೋ ಖುಷಿ. ವಾ ಇಂಥ ಕಿತಾಪತಿನೇ ಮಾಡ್ತಾನೆ ನೋಡು, ಕಿತಾಪತಿ ನನ್ನ ಮಗ. ನಿಮ್ಮಪ್ಪ ಗುಡಿ ಹೋಗೋ, ನನ್ನ ತೊಡೆ ಎಲ್ಲ ನೋವಾಯ್ತು. ನಿಮ್ಮಪ್ಪ ಗಟ್ಟಿದೆ, ನಿಮ್ಮಪ್ಪ ಗುಡಿ. ನಾನು ಕಿತಾಪತಿ ಮಾಡ್ತಾವ, ನೀವನು ಕಿತಾಪತಿ ಮಾಡ್ತಾವ. ಇಲ್ಲಿ ಕೆಲಸ ಜೋರೈತಿ ನಮ್ದು. ಏನ್ ಮಕ್ಕಳ ಕಿತಾಪತಿ ಮಕ್ಕಳ ಹೊಡಿಬೇಡ ಮಗ, ಹೊಡಿಬೇಡ ಮಗ. ಅವರಪ್ಪ ನೋಡಿ, ನನ್ನ ಮಗನ ಹೊಸ ಟ್ಯಾಲೆಂಟ್, ಊದ್ಬಿಟ್ಟು ಹೊಡಿಯೋದು. ಬೇಡ ಮಗನೆ, ನಂಗೆ ಹೊಡಿಬೇಡ ಮಗನೆ, ಅಪ್ಪ ಹೊಡಿ ಮಗನೆ, ಪ್ಲೀಸ್ ಮಗನೆ, ಪ್ಲೀಸ್ ಮಗನೆ. ಚೊರ ಚೊರ ಅಂತೈತೆ ಕ್ವಶನ್, ನಂಗೆ ಹೊಡಿಬೇಡ ಮಗನೆ, ಪ್ಲೀಸ್ ಮಗನೆ. ಅಪ್ಪ ಹೊಡಿ ಕೂಶೆ, ಕೂಶೆ. ಅವ್ವಾ ಹುಡ್ದನಪ್ಪ ಅದನ್ನ ಹಂಗಿಸ್ತಾನೆ. ನನ್ನ ಮಕ್ಕಳ ಕತೆ ನೋಡಿ, ಅಲ್ಲಿರೋ ಎಲ್ಲ ಎತ್ಕೊಂಡು ಹೋಗಿ ಹೋಗಿ ಕೆಲಸ ಮಾಡ್ತಾವ್ರೆ. ಮಗನೇ ಬರ್ತಾನೆ ತಡಿ, ಅಪ್ಪ ಮಾಡ್ತಾನಿರು, ನಿನ್ನ ಏಟಾಗ್ತಾನಿರೋ ಬಲ್ಲಮ್ಮ. ಹೊಡಿಬೇಡ ಮಗ. ನೋಡಿ ಗೈಸ್ ಎಷ್ಟು ತಲೆ ತಿಂತಾನೆ ನೋಡಿ, ನಾನಂದ್ರೆ ಹೆಂಗೆ ಆಡ್ತಾನೆ ಇವನು. ಹೊಡಿಬೇಡ, ನೋವಾಗುತ್ತೆ ಅಂದ್ರೂ ಕೇಳ್ತಾ ಇಲ್ಲ. ತಾಳ ನೋವಾಗುತ್ತೆ ಅಂದ್ರೂ ಕೇಳ್ತಾ ಇಲ್ಲ, ಹೊಡಿತಾನೆ. ಸಿಟಿ ನೋಡಿ ಎಷ್ಟು ಮಾಡ್ತಾನೆ. ಮಮ್ಮಿ 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 ಬೇಡ ಕಣ. ಅವ್ವಾ ಹೊಡ್ದಪ್ಪ ಅದನ್ನ. ಬಲೆ ಹೆಂಗೆ ಹೊಡಿಬೇಡಲ್ಲ, ಅಪ್ಪ ಹೊಡಿ. ಊಟ ಇವತ್ತು ಅಡುಗೆ ಮಾಡಿರಲಿಲ್ಲ, ಸೊ ಅದಕ್ಕೆ ಚಿಕನ್ ಲಾಲಿಪಾಪ್ ಆ್ಯಂಡ್ ಬಿರಿಯಾನಿ ಪರೋಟ ತೊಗೊಂಬಂದಿದ್ದಾರೆ. ಸೊ ತಿನ್ನಬೇಕು, ತಿಂದ್ಬಿಟ್ಟು ಹೊರಡಬೇಕು. ಬಾ ಬಂಗಾರಿ. ಲಾಲಿಪಾಪ್ ಬಿಸಿಯಾಗಿತ್ತು. ಬೇಗ ಬಾ, ಬೇಗ ಬಾ. ಸಾರಿ ಅಂದ್ಮೇಲೆ ಬರಬೇಕು, ಗುಡ್ ಬೈ ಆಗಬೇಕು. ಕಸ್ಟಮರ್ ಬರ್ತಾರೆ, ಬೇಗ ಬಾ. ಬಾ ಬಬ್ಲು, ನೀ ಸೀದಾ ಕುತ್ಕೊಳ್ಳೋ, ನೀನು ತಿನ್ಸ್ತೀನಿ ನಾನು, ಬೇಗ ಬಾಮ್ಮ. ಸಾರಿ ಬಾ, ಸಾರಿ ಬಾ, ಬಾ ಬೈಯಲ್ಲ, ಬಾ ಸಾರಿ ಬಾ ಬಾ. ಸೊ ಫ್ರೆಂಡ್ಸ್, ಇವಾಗ ಮನೆಗೆ ಬಂದ್ವಿ. ಸೊ ಮನೆಗೆ ಬಂದ ತಕ್ಷಣ ಒಂದು ಪಾರ್ಸಲ್ ಬಂದಿತ್ತು ಮೀಶೋಯಿಂದ. ಸೊ ಸುಮಾರು ದಿನದಿಂದ ಅಂದ್ಕೊಳ್ತಾ ಇದ್ದೆ ಈ ಸ್ಯಾರಿ ತೊಗೋಬೇಕು, ಈ ಸ್ಯಾರಿ ಚೆನ್ನಾಗಿದೆ ಅಂತ ಹೇಳಿ. ಹಾಗೆ ನೋಡ್ತಾ ಇದ್ದೆ, ಹಾಗೆ ಬಿಟ್ಬಿಡ್ತಾ ಇದ್ದೆ. ಸೊ ಯಾಕಂದರೆ ನಾನು ಜಾಸ್ತಿ ಸ್ಯಾರಿನೇ ಉಟ್ಕೊಳ್ಳಲ್ವಲ್ಲ, ಹಾಗಾಗಿ ಸ್ಯಾರಿ ತರಿಸ್ಕೊಳ್ಳೋದೇ ಇಲ್ಲ. ನಾನು ಜಾಸ್ತಿ ತೊಗೊಳ್ಳೋದು ಡ್ರೆಸ್ಸು, ನೈಟ್ ಡ್ರೆಸ್ಸು ಮತ್ತು ಈ ಥರ ಚೂಡಿದಾರ ಆ ಥರ ತೊಗೊಳ್ತೀನಿ. ಸೊ ಇವತ್ತೇನೋ ಯಾಕೋ ಹೇಗೆ ಇತ್ತೀಚೆಗೆ ಸ್ಯಾರಿ ತೊಗೋಬೇಕು ಅನ್ನಿಸ್ತಾ ಇದೆ. ಹಾಗಾಗಿ ಒಂದೆರಡು ಮೂರು ಸೀರೆ ತೊಗೊಂಡಿದ್ದೆ. ಸೊ ಅದರಲ್ಲಿ ಇದು ಕೂಡ ಒಂದು. ಸೊ ರೆಡ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಸಖತ್ತಾಗಿ ಬಂದಿದೆ ಅಂದ್ಕೊಳ್ಳಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಸೊ ಇದು ಇನ್ಸ್ಟಾಗ್ರಾಮಲ್ಲಿ ಈಗಾಗಲೇ ಫೇಮಸ್ ಆಗಿದೆ ಇದು ಸ್ಯಾರಿ. ಸೊ ಇದಕ್ಕೆ ಮಿರರ್ ವರ್ಕ್ ಇತ್ತು ನಾನು ಫೋಟೋದಲ್ಲಿ ನೋಡಿದಾಗ. ಸೊ ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಆರ್ಡ್ರ್ ಮಾಡು ಅಂತ. ಸೊ ಅವರೇ ಮಾಡಿದ್ದು. ಆದರೆ ನನಗೆ ಇದು ಡೆಲಿವರಿ ಆದಾಗ ಇದಕ್ಕೆ ಮಿರರ್ ವರ್ಕ್ ಇರಲಿಲ್ಲ. ಸೊ ನನಗೆ ಆಲ್ಮೋಸ್ಟ್ ಅದು ಮಿರರ್ ವರ್ಕ್ ಯಾಕೋ ಇಷ್ಟ ಇಲ್ಲ. ಸರಿ ಇದೇ ಪ್ಲೇನೇ ಇತ್ತಲ್ವ, ಇದೇ ಇಟ್ಕೊಬಿಡೋಣ, ಇನ್ನೇನು ರಿಟರ್ನ್ ಮಾಡೋದು ಅಂತ ಹೇಳಿ ಇದೇ ಇಟ್ಕೊಂಡೆ. ಸ್ಯಾರಿ ಮಾತ್ರ ಸಖತ್ತಾಗಿ ಬೆಣ್ಣೆ ಥರ ಇದೆ, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಸೊ ರೆಡ್ಡು ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ ಇದೆಯಲ್ವ, ಸೊ ಸಖತ್ತಾಗಿ ಕಾಣಿಸ್ತಾ ಇದೆ. ಸೊ ನೋಡಿ ಈ ಥರ ಬಂದಿದೆ. ಎಲ್ಲ ಕಡೆನೂ ನೋಡಿ ಚೆಕ್ ಮಾಡ್ತಾಯಿದ್ದೆ ಡ್ಯಾಮೇಜ್ ಇದೆಯಾ ಏನು ಅಂತ. ಸೊ ಇದು ಬ್ಲ್ಯಾಕ್ ಕಲರು, ಬ್ಲೌಸು ಕೂಡ ಬ್ಲ್ಯಾಕ್ ಕಲರು ಮತ್ತು ಸೆರಗು ಕೂಡ ಬ್ಲ್ಯಾಕ್ ಕಲರೇ ಬಂದಿದೆ. ಎಲ್ಲ ಕಡೆ ಟ್ಯಾಗ್ ಹಾಕಿದ್ರು ದಾರದಲ್ಲಿ. ಸೊ ಅದನ್ನೆಲ್ಲ ರಿಮೂವ್ ಮಾಡಿ ಕ್ವಾಲಿಟಿ ಚೆಕ್ ಮಾಡ್ತಾಯಿದ್ದೆ, ಯಾವ ಥರ ಇದೆ, ಇಟ್ಕೊಳ್ಳ ಬೇಡ ಅಂತ ಹೇಳಿ. ಸೊ ಇವಾಗ ನಮ್ಮದು ಒಂದು ಫಂಕ್ಷನ್ ಬರುತ್ತೆ. ಸೊ ಅದಕ್ಕೋಸ್ಕರ ತೊಗೊಂಡಿರೋದಂತ ಹೇಳ್ಬೋದು. ಫಂಕ್ಷನ್ ಅನ್ನೋಕ್ಕಿಂತ ಪೂಜೆ. ಸೊ ನೆಕ್ಸ್ಟ್ ಏನೋ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ನಲ್ವ, ಸೊ ಅದನ್ನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಇವಾಗ ಸದ್ಯಕ್ಕೆ ಅದಕ್ಕೇ ಉಟ್ಕೋಬೇಕು ಅಂತ ಅಂದ್ಕೊಂಡು ತರಿಸ್ಕೊಂಡಿದ್ದೀನಿ. ನಮ್ಮ ಮನೆಯವ್ರಿಗೆ ಹೇಳಿ ಇದು ಕೊಡಿಸು ಅಂತ ಹೇಳಿದೆ. ಸೊ ಅವರೇ ಆರ್ಡ್ರ್ ಮಾಡಿದರು. ನೋಡೋಣ ಅಂತ ಹೇಳಿ ತರಿಸ್ಕೊಂಡೆ. ನನಗೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯ್ತಿದ್ದು ಸ್ಯಾರಿ.
ಸೊ ನಮ್ಮವ್ವ ಕೂಡ ಬಂದಿದ್ರು, ಅವ್ರಿಗೆ ತಗೋ ಅಂದೆ. ಬೇಡವ್ವ ನಿನ್ನ ಗಂಡ ಕೊಡ್ಸೋರೆ ನೀನೇ ಇಟ್ಕೊ ಅಂದರು ಅವರು. ಸರಿ ಇನ್ನೇನಂತ ನಾನೇ ಇಟ್ಕೊಂಡೆ. ಅವ್ರಿಗೆ ಇನ್ನೊಂದು ಸಾರಿ ಬಂದಾಗ ಕೊಡ್ಸೋಣ ಅಂತ ಹೇಳಿ ಸುಮ್ಮನೆ ಆದೆ. ಸೊ ನೋಡಿ ಸ್ಯಾರಿ ಪೂರ್ತಿ ಎಲ್ಲ ಈ ಥರ ಬಂದಿದೆ. ಪ್ಲೇನ್ ಇರುತ್ತೆ, ಅದಕ್ಕೆ ಈ ಥರ ಬ್ಲ್ಯಾಕ್ ಕಲರಲ್ಲಿ ವರ್ಕ್ ಮಾಡಿದ್ದಾರೆ. ಸೊ ಅದು ತುಂಬಾ ಹೈಲೈಟ್ ಆಗಿದೆ. ಮತ್ತು ಕ್ವಾಲಿಟಿ ಅಂತೂ A1 ಕ್ವಾಲಿಟಿ ಅಂತ ಹೇಳ್ಬೋದು. ಸೊ 10 ಔಟ್ ಆಫ್ 10 ಕೊಡ್ತೀನಿ ನಾನಂತೂ. ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಬೆಣ್ಣೆ ಥರ ಇದೆ, ಮುಟ್ಟಿದ್ರೆ ಸಾಫ್ಟಾಗಿ ಫೀಲ್ ಆಗುತ್ತೆ. ಸೊ ನಾನಂತೂ ಪದೇ ನೋಡ್ತಾನೆ ಇದ್ದೆ, ಪದೇ ಮುಟ್ಕೋತಾ ಇದ್ದೆ, ಅಷ್ಟು ಚೆನ್ನಾಗಿ ಬಂದಿದೆ. ಮತ್ತು ಇದು ವಾಷಬಲ್ ಕ್ಲಾತ್ ಆಗಿರೋದಲ್ವ, ಸೊ ಹಾಗಾಗಿ ಇಷ್ಟಾಯಿತು. ಸೊ ನಾವು ಯಾವುದೇ ಸ್ಯಾರಿ ಆದರೂ ವಾಷಬಲ್ ಇದ್ದರೆ ಚೆನ್ನಾಗಿರುತ್ತೆ. ಸೊ ಈಗ ನೀವು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಆ ಥರ ತೊಗೊಂಡ್ರೆ ಅವೆಲ್ಲ ವಾಷಬಲ್ ಇರೋಲ್ಲ, ಡ್ರೈ ಕ್ಲೀನ್ ಇರುತ್ತೆ. ಸೊ ಇದು ವಾಷಬಲ್ ಇತ್ತಲ್ವ, ಸೊ ಅದಕ್ಕೆ ತರಿಸ್ಕೊಂಡೆ. ಸೊ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ನಿಮಗೂ ಕೂಡ ಈ ಸ್ಯಾರಿ ಲಿಂಕ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಲಿಂಕ್ ಅಂತ. ಸೊ ಲಿಂಕ್ ಕಳಿಸ್ಕೊಡ್ತೀನಿ. ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲಿಂಕ್ ಅಂತ ನೀವು ಕಮೆಂಟ್ ಮಾಡಿದ್ರೆ ಆಟೋಮೆಟಿಕ್ ಬರುತ್ತೆ. ಸೊ ಅದು ಕೂಡ ಟ್ರೈ ಮಾಡಿ. ಆಟೋಮೆಟಿಕ್ ಲಿಂಕ್ ಬೇಕು ಅಂತ ಹೇಳಿದ್ರೆ ಸೂಪರ್ಬಾಗಿದೆ ಕ್ವಾಲಿಟಿ. ಒಂದು ಸಾರಿ ನೀವು ಕೂಡ ತರಿಸ್ಕೊಳ್ಳಿ. ಸೊ ಫ್ರೆಂಡ್ಸ್ ಇವಾಗ ಬಂದ್ವಿ ಶಾಪಿಂದ. ಸೊ ಇವಾಗ ಆಲ್ರೆಡಿ 4 o'clock ಇದೆ. ಸೊ ಅಲ್ಲೆಲ್ಲ ಊಟ ಎಲ್ಲ ತಿನ್ಕೊಂಡ್ಬಂದ್ವಲ್ಲ. ಸೊ ಇವಾಗ ಏನು ಕೆಲಸ ಇಲ್ಲ, ನನ್ನ ಮಕ್ಕಳ ಬ್ಯಾಗೆಲ್ಲ ವಾಶ್ ಮಾಡಬೇಕು, ಸ್ಕೂಲ್ ಬ್ಯಾಗೆಲ್ಲ. ಸೊ ಸ್ವಲ್ಪ ಮನೆ ಕೆಲಸ ಇದೆ, ಸೊ ಅದ್ರ ಜೊತೆ ಮಾಡಬೇಕು. ಸೊ ಬೆಳಗ್ಗೆನೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗಿರೋದ್ರಿಂದ ನೋಡಿ ಏನು ಕೆಲಸ ಇಲ್ಲ, ಎಲ್ಲ ಪೂಜೆನೂ ಆಗಿತ್ತು, ಎಲ್ಲ ಆಗಿತ್ತು. ಸೊ ಇವಾಗ ಜಸ್ಟ್ ಅವರು ಬ್ಯಾಗೆಲ್ಲ ವಾಶ್ ಮಾಡಿ ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ರೆಸ್ಟ್ ಅನ್ಕೋತೀನಿ ಅಷ್ಟೇ, ಆಗಲ್ಲ. ನನ್ನ ಮಕ್ಕಳು ಆಟ ಆಡೋಕೆ ಹೋಗಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ಆ ಕೆಲಸ ಮುಗಿಸ್ಬೇಕು ನಾನು ಇವಾಗ. ಸೊ ಹಾಗೆ ಒಂದು ಮೀಶೋ ಸ್ಯಾರಿನೂ ಬಂದಿತ್ತು, ಆರ್ಡ್ರ್ ಮಾಡಿದ್ದು. ಸೊ ಅದು ಕೂಡ ನೋಡ್ಕೊಂಡು ಕೂತ್ಕೊಂಡಿದ್ದೆ. ಸೊ ಅದೂ ನಿಮಗೆ ವ್ಲಾಗಲ್ಲಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ.